ಸುಮಾರು ಎಷ್ಟು ಹಸುಗಳಿದಾವೆ ನಿಮ್ಮ ಮನೇಲಿ? ಸರ್ ಒಂದು 16 ಹಸುಗಳಿದಾವೆ. 16 ಮಿನಿಮಮ್ ಒಟ್ಟಿಗೆ ಒಂದು 140 ಲೀಟರ್ ಅವರೇಜ್ ಇದ್ದೇ ಇರುತ್ತೆ ಡೈಲಿ ನಮಗೆ. ಡೈಲಿ ಬೆಳಗ್ಗೆ ಸಂಜೆ 2 ಸೇರಿ. ಒಂದು ಹಾಲ್ ನಿಲ್ಸಿದ್ರೆ ಇನ್ನೊಂದು ಸ್ಟಾರ್ಟಿಂಗ್ ಮತ್ ಕರು ಹಾಕ್ಬಿಡುತ್ತೆ. ಹಂಗಾಗಿ ಎನಿ ಟೈಮ್ ಹಾಲ್ ಇದ್ದೇ ಇರುತ್ತೆ ನಮಗೆ. ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು ಸರ್ ಇದು ನಿಮ್ದು ವರಮಾನ? ಆಗುತ್ತೆ ಸರ್, 2 ಲಕ್ಷದವರೆಗೂ ಆಗುತ್ತೆ ನಮ್ದು. ಈ ರೀತಿಯಾದ ಒಂದು ಹಾಲಿನ ಪ್ರಮಾಣ ನಿಮಗೆ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರು ರೈತರಲ್ಲೂ ತಲೆಯಲ್ಲಿ ಮೂಡೋ ಒಂದೇ ಪ್ರಶ್ನೆ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಹೇಳಿ. ಸರ್ 16 ಹಸುಗಳನ್ನ ಏನೇನ್ ಆಹಾರವನ್ನ ನೀಡಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ಒಂದು ಅವಕ್ಕೆ ಸಮತೋಲನ ಆಹಾರ. ಸಮತೋಲನ ಈಗ ಒಂದೊಂದ್ ದಿನ ಒಂದೊಂದ್ ತರ ಫೀಡ್ ಕೊಡೋದಕ್ಕಿಂತ ಈಗ ವೆಟ್ಗೆ ಹಾಕ್ತಾ ಇದೀವಿ ನಾವು, ತಪ್ಸಲ್ಲ, ಎನಿ ಟೈಮ್ ವೆಟ್ಗೆ ಕೊಡ್ತಾ ಇರ್ತೀವಿ. ಬೆಳಿಗ್ಗೆ ಸಂಜೆ ಒಂದ್ 3 ಕೆಜಿ 4 ಕೆಜಿ ಕೊಡ್ತೀವಿ. ಕ್ಯಾಟ್ಲ್ ಫೀಡ್ ಅದೊಂದ್ ಕೆಜಿ ಕೊಡ್ತೀವಿ. ಅಷ್ಟೇ ನಾವು ಮೇಂಟೈನ್ ಮಾಡೋದು. ಸ್ನೇಹಿತರೆ ನೋಡಿ, ಈ ದಿನ ಪ್ರತಿಯೊಬ್ಬರಿಗೂ ಕೂಡ ನಾವು ಮನೆಯಲ್ಲೇ ಕೂತು ಒಂದು ದುಡಿಮೆ ಮಾಡಬೇಕು, ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬೇಕು ಅನ್ನುವ ಒಂದು ಎಲ್ಲಾ ತರದ ಒಂದು ಐಡಿಯಾಗಳಿಗೋಸ್ಕರ ತುಂಬಾ ಹೋರಾಟ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ತುಂಬಾ ಜನ ಅನ್ಕೊಂತಾರೆ ನಾವು ಲಕ್ಷದಿಂದ ಮೇಲೆ ಸಂಪಾದನೆ ಮಾಡ್ಬೇಕು ಅಂದ್ರೆ ಈ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹೋಗ್ಬೇಕು ನಾವು, ಇಲ್ಲ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ದುಡಿಬೇಕು, ಹಂಗಿದ್ರೆ ಮಾತ್ರ ಲಕ್ಷ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಒಂದು ಸಂಪಾದನೆಯನ್ನ ಒಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲೇ ಮಾಡಬಹುದು ಅಂತ ಹೇಳಿ ಸ್ನೇಹಿತರೆ ನೋಡಿ, ಕಾಮಧೇನು ಫಾರಂನ ಮಾಲೀಕರಾದಂತಹ ಈ ಕುಮಾರ್ ಅವರು ತೋರಿಸಿದ್ದಾರೆ. ನೋಡಿ, ಇವರ ಊರು ಬಂದ್ಬಿಟ್ಟು ಸಕರಾಯ ಪಟ್ಟಣದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಅಗ್ರಹಾರ ಅಂತ ಸ್ನೇಹಿತರೆ ಈ ಒಂದು ಗ್ರಾಮ. ಅಪ್ಪಟ ರೈತರು ಸ್ನೇಹಿತರೆ ಇವರು. ಇವರ ಮನೆಯಲ್ಲಿ ಸುಮಾರು 16 ಹಸುಗಳನ್ನ ಕಟ್ಟಿದ್ದಾರೆ. ಈ ಹಸುಗಳ ಹಾಲಿನಿಂದ ಇವತ್ತು ಲಕ್ಷ ಒಂದು ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ನಂಬಲ್ಲ, ಸುಮಾರು ತಿಂಗಳಿಗೆ 2 ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಸುಗಳಿಂದ. ಇವ್ರೊಬ್ಬರೇ ನೋಡ್ಕೊಂತ ಇರೋದು, ಒಬ್ಬರ ಒಂದು ಸಂಪಾದನೆ ಇಷ್ಟ ಆಗಿದೆ. ಬನ್ನಿ ಈ ಒಬ್ಬ ರೈತರ ಒಂದು ಸಂದರ್ಶನವನ್ನ ಮಾಡೋಣ. ಯಾವ ರೀತಿಯಾಗಿ ಹಸುಗಳನ್ನ ಸಾಕ್ತಾ ಇದ್ದಾರೆ, ಅವುಗಳಿಗೆ ಏನೇನು ಆಹಾರವನ್ನ ನೀಡ್ತಾ ಇದ್ದಾರೆ, ಹಾಲ್ ಬರುವಂತ ಆಹಾರಗಳು ಏನೇನು ಕೊಡ್ತಾ ಇದ್ದಾರೆ ಅಂತ ಸ್ನೇಹಿತರೆ ನಿಮಗೆ ಇವರಿಂದ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತೀನಿ. ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಸರ್ ನಮಸ್ತೆ. ಸರ್ ಮೊದಲಿಗೆ ಧನ್ಯವಾದಗಳು. ಅಪ್ಪಟ ರೈತರ ಒಂದು ಬದುಕನ್ನ ಕಟ್ಕೊಂಡಿದ್ದೀರಾ. ಇವತ್ತು ನಮ್ಮ ಜನಗಳು ಈ ರೈತರ ಬದುಕಿನಿಂದ ತುಂಬಾ ದೂರ ಆಗ್ತಾ ಇದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಅದರ ಒಂದು ಬದಲಾಗಿ ಈ ಹಸುಗಳನ್ನ ಸಾಕೋದ್ರಿಂದ ನಾವು ರೈತರ ಬದುಕನ್ನ ಮುಂದುವರ್ಸೋಣ ಅನ್ನೋ ಒಂದು ನಿಷ್ಠೆಯಿಂದ ಈ ಬದುಕನ್ನ ಮುಂದುವರಿಸ್ತಾ ಇದ್ದೀರಾ. ಧನ್ಯವಾದಗಳು. ಸರ್ ನಿಮ್ಮ ಒಂದು ಗ್ರಾಮದ ಪರಿಚಯ ಮಾಡ್ಕೊಡಿ. ಸರ್ ನಮ್ದು ಅಗ್ರಹಾರ ಅಂತ, ಸಕರಾಯಪಟ್ಟಣ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಓಕೆ ಸರ್. ನಾವು ಸುಮಾರು ಒಂದು 8-10 ವರ್ಷ ಆಯ್ತು ಹಸು ಸಾಗ ಸ್ಟಾರ್ಟ್ ಮಾಡಿ. ಫಸ್ಟ್ ಎಲ್ಲ ನಮಗೆ ಹಸುನಲ್ಲಿ ಏನೋ ಆದಾಯ ಕಾಣಿಸ್ತಿರ್ಲಿಲ್ಲ. ಈಗಿನ ಫೀಡ್ ರೇಟು, ಇಂಡಿ ರೇಟು, ಮೇವಿನ ರೇಟು ಎಲ್ಲ ಲೆಕ್ಕ ಹಾಕೊಂಡ್ರೆ ಏನೋ ಉಳಿತಿರ್ಲಿಲ್ಲ. ಫುಲ್ ನಾವು ಲಾಸ್ ಅಲ್ಲಿ ಇದ್ದು, ಫುಲ್ ಸಾಲದಲ್ಲೇ ಇದ್ದು. ಈ ವೆಟ್ಕೇಕ್ ಅನ್ನೋದೊಂದು ಒಬ್ರು ಪರಿಚಯ ಮಾಡ್ಕೊಟ್ರು. ಅದರಿಂದ ತಗೊಂಡ್ ಬಂದು ಅದನ್ನ ಹಸುಗೆಲ್ಲ ಹಾಕಿದ್ದು, ರಿಸಲ್ಟ್ ಚೆನ್ನಾಗ್ ಬಂತು, ಖರ್ಚು ಕಡಿಮೆ ಆಯ್ತು, ಆದಾಯ ಚೆನ್ನಾಗ್ ಬಂತು. ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೋದು. ಅವಾಗಿಂದ ಇದ್ದ ಸಾಲ ಎಲ್ಲ ತೀರಿಸ್ಕೊಂಡು ಈಗ ಸ್ವಲ್ಪ ನೆಮ್ಮದಿ ಆಗಿದ್ದೀವಿ. ಹೌದಾ ಸರ್? ಸುಮಾರು ಎಷ್ಟು ಹಸುಗಳಿದಾವೆ ನಿಮ್ಮ ಮನೇಲಿ? ಸರ್ ಒಂದು 16 ಹಸುಗಳಿದಾವೆ. 16 ಹಸು ಇದಾವೆ ಸರ್. ಎಲ್ಲ ಯಾವ ತಳಿ ಹಸುಗಳಿದಾವೆ ಸರ್? ಎಲ್ಲ HF ಇದಾವೆ, ಜೆರ್ಸಿ ಇದೆ, ಬ್ಲಾಕ್ ಇದೆ, ಆಲ್ ಬ್ಲಾಕ್. ಅಂದ್ರೆ ಫ್ಯಾಟ್ SNF ಗೆ ಬ್ಲಾಕ್ ಜೆರ್ಸಿ ಬೇಕಾಗುತ್ತೆ ಅಂತ ಎಲ್ಲ ಮಿಕ್ಸ್ ಅಲ್ಲಿ ಇಟ್ಕೊಂಡಿದೀವಿ. ಸ್ನೇಹಿತರೆ ಇವ್ರ ಮನೇಲಿ ಇನ್ನೊಂದು ವಿಶೇಷ, ಹಳ್ಳಿಕಾರ್ ತಳಿಯ ಕರುಗಳು ಇದಾವೆ ನೋಡಿ. ಅವನು ಚಕ್ಡಿ ಗಾಡಿ ರೇಸಿಗೆ ಓಡಿಸ್ಬೇಕು ಅಂತ ಅವನು ಕೂಡ ಸಾಕಿದ್ದಾರೆ. ಒಳ್ಳೆ ತುಂಬಾ ದೊಡ್ಡದಾಗೆ ಇವರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದಾರೆ. ಸರ್ ಇನ್ನೊಂದು ವಿಶೇಷ, ಈ ರೀತಿಯಾದ ಒಂದು ಹಾಲಿನ ಪ್ರಮಾಣ ನಿಮಗೆ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರು ರೈತರಲ್ಲೂ ತಲೆಯಲ್ಲಿ ಮೂಡೋ ಒಂದೇ ಪ್ರಶ್ನೆ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಹೇಳಿ. ಸರ್ 16 ಹಸುಗಳನ್ನ ಏನೇನ್ ಆಹಾರವನ್ನ ನೀಡಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ಒಂದು ಅವಕ್ಕೆ ಸಮತೋಲನ ಆಹಾರ. ಸಮತೋಲನ ಈಗ ಒಂದೊಂದ್ ದಿನ ಒಂದೊಂದ್ ತರ ಫೀಡ್ ಕೊಡೋದಕ್ಕಿಂತ ಈಗ ವೆಟ್ಗೆ ಹಾಕ್ತಾ ಇದೀವಿ ನಾವು, ತಪ್ಸಲ್ಲ, ಎನಿ ಟೈಮ್ ವೆಟ್ಗೆ ಕೊಡ್ತಾ ಇರ್ತೀವಿ. ಬೆಳಿಗ್ಗೆ ಸಂಜೆ ಒಂದ್ 3 ಕೆಜಿ 4 ಕೆಜಿ ಕೊಡ್ತೀವಿ. ಕ್ಯಾಟ್ಲ್ ಫೀಡ್ ಅದೊಂದ್ ಕೆಜಿ ಕೊಡ್ತೀವಿ. ಅಷ್ಟೇ ನಾವು ಮೇಂಟೈನ್ ಮಾಡೋದು. ಮಾಮೂಲಿ ಕರು ಹಾಕಿದಾಗೆಲ್ಲ 10 ಲೀಟರ್ ಮೇಲ್ ಕೊಡ್ತಾವೆ, 15 ಲೀಟರ್ ತನಕ ಕೂಡ ಹಸು ಇದಾವೆ ನಮ್ಮ ಹತ್ರ. ಆಮೇಲೆ ಈ ಸೆಮೆನ್ ಎಲ್ಲ ತಗೊಂಡ್ಮೇಲೆ 8 ಲೀಟರ್ 7 ಲೀಟರ್ ಹಿಂಗೆಲ್ಲ ನಿಲ್ತವೆ. ಮಿನಿಮಮ್ ಒಟ್ಟಿಗೆ ಒಂದ 140 ಲೀಟರ್ ಅವರೇಜ್ ಇದ್ದೇ ಇರುತ್ತೆ ಡೈಲಿ ನಮಗೆ. ಡೈಲಿ ಒಂದು ಹಾಲ್ ನಿಲ್ಸಿದ್ರೆ ಇನ್ನೊಂದು ಸ್ಟಾರ್ಟಿಂಗ್ ಮತ್ ಕರು ಹಾಕ್ಬಿಡುತ್ತೆ. ಹಂಗಾಗಿ ಎನಿ ಟೈಮ್ ಹಾಲ್ ಇದ್ದೇ ಇರುತ್ತೆ ನಮಗೆ. ನೋಡಿ ಸ್ನೇಹಿತರೆ, ಒಂದು ದಿನಕ್ಕೆ 140 ಲೀಟರ್ ಮಿನಿಮಮ್ ಇರುತ್ತೆ ಅಂತ ಹೇಳ್ತಾ ಇದ್ರೆ, ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು ಸರ್ ಇದು ನಿಮ್ದು ವರಮಾನ?
ಆಗುತ್ತೆ ಸರ್, 2 ಲಕ್ಷದವರೆಗೂ ಆಗುತ್ತೆ ನಮ್ದು. ಹಾ ಅದ್ರಲ್ಲಿ ಒಂದ್ ಅರ್ಧ ಖರ್ಚು ಮಾಡಿ ಅವಕ್ಕೆ ಅರ್ಧ ನಮ್ದು ಜಮೀನ್ ಕಡಿಮೆ ಇರೋದು ಎಲ್ಲ ಕೊಂಡಾಕೋದು. ಓಕೆ ಹಂಗೋಸ್ಕರ ನಾವು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀವಿ, ಒಂದ್ ಅರ್ಧ ಖರ್ಚು ಮಾಡೇ ಮಾಡ್ತೀವಿ ಹಸುಗೆ. ಸರ್ ಈಗ 2 ಲಕ್ಷದಲ್ಲಿ 1 ಲಕ್ಷ ಖರ್ಚೆ ಆದ್ರೂನು ಇನ್ನೂ 1 ಲಕ್ಷ ಒಂದ್ ನಿಮ್ಗೆ ಲಕ್ಷ ಸಂಬಳ ತರಾನೇ ಉಳಿಯುತ್ತಲ್ವಾ? ಉಳಿಯುತ್ತೆ ಸರ್. ಈಗ ಎಲ್ಲಿಂದ ಎಲ್ಲಿ ದುಡಿಯಕ್ ಹೋದ್ರೂ 1 ಲಕ್ಷ ದುಡಿಯಕ್ ಆಗಲ್ಲ. ಖಂಡಿತ ಆಗಲ್ಲ. ಅದೇ ನಮ್ಮಲ್ಲಿರೋ ಸ್ವಲ್ಪ ಜಾಗ ಯೂಸ್ ಮಾಡ್ಕೊಂಡು ನಾವು ದುಡಿತಾ ಇದೀವಿ ಅಷ್ಟೇ. ಓಕೆ ಸರ್, ಇನ್ನೊಂದು ಈ ವಿಶೇಷ ಏನಂದ್ರೆ ವೆಟ್ ಕೇಕ್ ಅನ್ನ ನೀಡ್ತೀನಿ ಅಂತ ಹೇಳಿದ್ರಿ ಸರ್. ಈ ವೆಟ್ ಕೇಕ್ ಯಾವ್ದ್ರಿಂದ ಮಾಡಿರ್ತಾರೆ ಸರ್ ಇದು? ಸರ್ ವೆಟ್ ಕೇಕು ಮೆಕ್ಕೆಜೋಳದಿಂದ ಮಾಡೋದು. ಹಾ. 80% ಜೋಳ ಇರುತ್ತೆ, 20% ಅಕ್ಕಿ ಇರುತ್ತೆ. ಓಕೆ ಅದು ಬೇರೆ ಏನಕ್ಕ ಅದನ್ನ ತಗೊಂಡು ಫ್ಯಾಕ್ಟ್ರಿಯಿಂದ ನಮಗೆ ಅದು ವೇಸ್ಟ್ ಅಂತ ಕೊಡೋದು. ಆ ವೇಸ್ಟ್ ತಂದಾಕಿ ನಾವು ಅದ್ರಲ್ಲಿ ಹಾ ಸಂಪಾದನೆ ಕಾಣ್ತಿದೀವಿ. ಈಗ ಬೇರೆ ಫೀಡು ಜೋಳ ಗೀಳ ಎಲ್ಲ ತಗೊಂಡ್ 35 ರೂಪಾಯಿ ಕೆಜಿ ಇರುತ್ತೆ. ಹಾ ಇದು ಒಂದ್ ಆವರೇಜ್ 15 ರೂಪಾಯಿ ಆವರೇಜ್ ಇಟ್ಕೊಬಹುದು. ಓಕೆ 15 ರೂಪಾಯಿ ಇಟ್ಕೊಂಡ್ರೆ ಅದ್ರಲ್ಲಿ ಲಾಸ್ ಬರಲ್ಲ ನಮಗೆ. ಸರ್ ಇನ್ನೊಂದು ಈ ವೆಟ್ ಕೇಕು ಬಿಯರ್ ವೇಸ್ಟ್ ಕಂಪೇರ್ ಮಾಡಿದ್ರೆ ಎರಡು ಬೇರೆ ಬೇರೆ ಅಲ್ವಾ? ಅದೇ ವೆಟ್ ಕೇಕ್ ಬಿಯರ್ ಅಷ್ಟು ಬೇರೆ ಬೇರೆ ಇರುತ್ತೆ ಸರ್. ಅದು ಬಿಯರ್ ಅಷ್ಟೇ ನಾವೇನ್ ಯೂಸ್ ಮಾಡಲ್ಲ, ವೆಟ್ ಕೇಕ್ ಮಾತ್ರ. ಹಾ ಅದರಿಂದ ನಮಗೇನು ಸೈಡ್ ಎಫೆಕ್ಟ್ ಕಾಣಿಸಿಲ್ಲ. ಹೆಚ್ಚು ಕಡಿಮೆ ಒಂದ್ 6 ವರ್ಷ ಆಯ್ತು ನಾವು ಹಾಕೋ ಸ್ಟಾರ್ಟ್ ಮಾಡಿ. ಓಕೆ ಸೈಡ್ ಎಫೆಕ್ಟ್ ಏನು ಕಾಣಿಸಿಲ್ಲ, ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀವಿ ಚೆನ್ನಾಗಿ. ಸರ್ ನಿಮ್ಮ ಹತ್ರ ತಗೊಂಡ್ ಹೋಗ್ತಾರಲ್ಲ ರೈತರು, ಅವ್ರ ಹಸುಗಳು ಯೂಸ್ ಮಾಡ್ತಾರಲ್ಲ, ಅವ್ರ ಹಸುಗಳೆಲ್ಲ ಹಂಗಿದಾವೆ? ಅವರವೆಲ್ಲ ಚೆನ್ನಾಗಿದಾವೆ ಸರ್. ನಮ್ಮ ಒಂದು ಬೆಟಲಿಯನ್ ಐತಿ, ಒಂದು 10 ಜನ ಹುಡುಗರು. ಓಕೆ ಎಲ್ಲ ಪ್ರತಿಯೊಬ್ರು ಮಲ್ಲು 8, 10, 4 ಹಸು ಸಾಕಿರೋರು. ಪ್ರತಿಯೊಬ್ರು ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಹಾ ಯಾರಿಗೂ ನಮಗಾಗ್ಲಿ ಅವ್ರಿಗಾಗ್ಲಿ ಸೈಡ್ ಎಫೆಕ್ಟ್ ಏನೋ ಕಾಣಿಸಿಲ್ಲ ಇಲ್ಲಿವರೆಗೂ. ಓಕೆ ಅದ್ರ ಜೊತೆ ನಮ್ಮ ಅಕ್ಕಪಕ್ಕ ಹಳ್ಳಿ ಅವರೆಲ್ಲ ತಗೊಂಡ್ ಹೋಗ್ತಾರೆ, ಅವರು ಏನು ಪ್ರಾಬ್ಲಮ್ ಹೇಳಿಲ್ಲ, ಹಾ ಏನೋ ಸಮಸ್ಯೆ ಹೇಳಿಲ್ಲ. ರಿಸಲ್ಟ್ ಚೆನ್ನಾಗಿದೆ, ಹಾ ಹಸುಗಳಿಗೇನು ತೊಂದರೆ ಇಲ್ಲ. ಈಗ ಸರ್ ನೀವು ಇಷ್ಟೊಂದು ಫಾರ್ಮ್ ಇಟ್ಕೊಂಡಿದೀರ ಅಂದ್ರೆ ಡಾಕ್ಟರ್ ಬಂದು ಇಲ್ಲಿ ಹಸುಗಳನ್ನ ನೋಡ್ತಾ ಇರ್ತಾರೆ, ಸಜೆಸ್ಟ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ಎಲ್ಲ ಏನ್ ಹೇಳಿದ್ರೆ ವೆಟ್ ಕೇಕ್ ಎಲ್ಲ? ಸರ್ ಸ್ಟಾರ್ಟಿಂಗು ಹಿಂಗ ಹಾಕ್ಬಾರ್ದು ಅಂತ ಡಾಕ್ಟರ್ಗಳೇ ಹೇಳಿದ್ರು. ಆಮೇಲೆ ನಾವು ಫಾರಂ ಅಲ್ಲಿ ಹೋಗ್ತಾ ಬರ್ತಾ ಇದ್ದು ಅವರೇ ಬೇರೆ ಸಜೆಷನ್ ಕೊಡ್ತಾರೆ. ಪರವಾಗಿಲ್ಲ, ಹಾಕ್ಬೋದು, ಏನು ಸಮಸ್ಯೆ ಇಲ್ಲ ಅಂತ ಅವರೇ ಹೇಳ್ತಾರೆ. ಸೆಮೆನ್ನಿಂದೆಲ್ಲ ನಮಗೆ ತೊಂದರೆ ಏನೇ ಇಲ್ಲ. 1-2 ಸೆಮೆನ್ಗೆ ಹಿಟ್ ನಿಂತ್ ಬಿಡ್ತವೆ. ಅಂದ್ರೆ ಸೆಮೆನ್ ಹಾಕ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಟೈಮು ಕರೆಕ್ಟ್ ಇದನ್ನ ನೋಡ್ಕೊಂಡು ಹಾಕ್ಸ್ಬೇಕು. ಆ ತರ ಮೇಂಟೈನ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಓಕೆ ಓಕೆ, ಅಂದ್ರೆ ಈಟ್ ನಿಲ್ಲಕ್ ಸಮಸ್ಯೆ ಆಗೋದಿಲ್ಲ? ಇಲ್ಲ ಸರ್, ಅಲ್ಲಿ ನಮಗೆ ಇಲ್ಲಿವರೆಗೂ ಈಟಿನ ಸಮಸ್ಯೆಗಳೇ ಗೊತ್ತಿಲ್ಲ. ಕರು ಹಾಕಿ ಒಂದ್ ಸೆಮೆನ್ 2 ಸೆಮೆನ್ ಅಷ್ಟೇ 3 ತಿಂಗಳಲ್ಲಿ ಸೆಮೆನ್ ಕೊಡಿಸ್ಬಿಡ್ತೀವಿ. ಅವಾಗಿಂದ ಹಾಕಿದ ತಕ್ಷಣ ನಿಂತ್ ಬಿಡ್ತವೆ. ಇಲ್ಲಿವರೆಗೂ ಸಮಸ್ಯೆಗಳು ಕಂಡು ಬಂದಿಲ್ಲ ನಮಗೆ. ಬೇರೆ ಸಮಸ್ಯೆ ಇದೆ ಅಂತ ಹಸು ಕೊಟ್ಟಿರೋದನ್ನ ನಾವೇ ತಗೊಂಡ್ ಬಂದು ಗಬ್ಬನೂ ಮಾಡಿದೀವಿ ಹಸುಗಳನ್ನ. ಹೌದಾ? ಹೌದು ಸರ್. ನೋಡಿ ಸ್ನೇಹಿತರೆ, ಅವ್ರು ಹೇಳ್ತಾ ಇದಾರೆ ಈಟ್ ನಿಲ್ಲಲ್ಲ ಅಂತ ಹೇಳಂತ ರಾಸವನ್ನ ನಾವು ತಗೊಂಡ್ಬಂದು ಸೆಮೆನ್ಸ್ ಕೊಟ್ಬಿಟ್ಟು ನಾವು ಇಲ್ಲಿ ಅದನ್ನ ಕರು ಹಾಕತರ ಒಂದು ಎಲ್ಲ ಆರೈಕೆ ಮಾಡಿದೀವಿ ಅಂತಾನು ಹೇಳ್ತಾ ಇದಾರೆ. ಇವ್ರ ಹಸುಗಳಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ, ಇವರಿಂದ ತಗೊಂಡು ಹೋದವ್ರ ಹಸುಗಳಿಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ ಇವರು ಒಂದು ಮಾಹಿತಿಯನ್ನ ಕೊಡ್ತಾ ಇದಾರೆ. ಸರ್ ಮತ್ತೆ ಇಲ್ಲಿನ ಒಂದು ವಾತಾವರಣದಲ್ಲಿ ತಗೊಳೋರ್ ಸಂಖ್ಯೆ ಜಾಸ್ತಿನೇ ಇದೆಯಾ? ತಗೊಳೋರ್ ಸಂಖ್ಯೆ ಜಾಸ್ತಿ ಇದೆ ಸರ್. ಫಸ್ಟ್ ನಮಗೆ ತಿನ್ಸಕ್ಕೆ ಅಂತ ತರ್ತಿದ್ದು, ಆಮೇಲೆ ಬೆಟಾಲಿಯನ್ ಆಯ್ತು ನಮ್ಮ ಹುಡುಗರು. ಬರ್ತಾ ಬರ್ತಾ ಓಡಾಡ್ತಾ ಜನಗಳು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಈಗ ಹಸು ಸಾಕಿದಾರೆ, ಏನ್ ಫೀಡ್ ಹಾಕ್ತಿದಾರೆ, ಎಷ್ಟು ಹಾಲ್ ಹಾಕ್ತಾರೆ, ನಾವು ಹೊರಗಡೆ ಹಾಲ್ ಅಳಿಸಿ ಕ್ಯಾನ್ ಇಟ್ಟಿರ್ತೀವಿ, ಇಷ್ಟ ಹಸು ಇಷ್ಟ ಹಾಲ್ ಹಾಕ್ತಾರೆ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅವ್ರು ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಏನಾದ್ರು ಸಮಸ್ಯೆ ಕಂಡಿದ್ರೆ ಬೇರೆ ಹಾಕಕ್ ಹಿಂದೆ ಮುಂದೆ ನೋಡೋರು. ಈಗ ನಮ್ಮಲ್ಲಿ ಏನೋ ಸಮಸ್ಯೆ ಇಲ್ದಿರತ್ತಿಗೆ ಎಲ್ಲ ಹಾಕ್ತಿದಾರೆ. ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಹಸುಗಳಿಗೆ ಇದನ್ನ ಹಾಕಿ ಬೇರೆಯವರಿಗೆ ಮಾರಕ್ಕೋಸ್ಕರ ಮಾಡ್ಲಿಲ್ಲ ಸರ್. ಫಸ್ಟ್ ನಮಗೆ ತಿನ್ಸೋದಕ್ ತಂದು ಆಮೇಲೆ ಬೇರೆ ತಗೊಂಡ್ ಹೋಗ್ತಿದಾರೆ. ನೀವು ರಿಸಲ್ಟ್ ನೋಡ್ಬಿಟ್ಟು ಇನ್ನೊಬ್ರಿಗೆ ಸರ್, ಬೇರೆಯವರು ಮಾರಕ್ಕೋಸ್ಕರ ಬೇರೆ ಫಾರಂ ಗಳಿಗೆ ಹೋಗಿ ವಿಡಿಯೋ ಎಲ್ಲ ಮಾಡ್ತಾರೆ. ನಮ್ದು ಅದೇನಿಲ್ಲ, ನಮ್ ಫಾರಂ ನಮ್ಮ ಹಸು ನಾವು ಬಂಡವಾಳ ಹಾಕಿದ ಹಸು ತಿನ್ಸಿ ಬೇರೆಯವ್ರಿಗೆ ಕೊಡೋದು ಅದನ್ನ. ಇದರಿಂದ ಒಳ್ಳೇದೇ ಆಗಿದೆ, ಇಲ್ಲ ಅಂತ ಅನ್ಸ್ಕೊಂಡು ನೀವು ಇನ್ನೊಬ್ರಿಗೆ ಕೊಡ್ತಾ ಇದೀರಾ. ನಮ್ಮಲ್ಲಿ ನಾವ್ ಹಾಕ್ ನೋಡಿ ನಮ್ಗೇನು ಸಮಸ್ಯೆ ಇಲ್ಲ ಅಂದಾಗ ಕೊಟ್ಟಿದೀವಿ. ಕೋಳಿಗಳಿಗೆ, ಕುರಿಗಳಿಗೆ, ಅವಕ್ಕೆಲ್ಲ ಮತ್ತೆ ಹಂದಿಗಳು ಅವಕ್ಕೆಲ್ಲ ತಗೊಂಡು ಹಾಕ್ತಿದಾರೆ. ಒಳ್ಳೆ ಬಾಡಿ ಗ್ರೋತ್ ಚೆನ್ನಾಗಿದಾವೆ. ನಿಮ್ಮ ಮನೆಯಲ್ಲಿ ಯಾವ ಹಸುಗಳಿಗೆ ಮಾತ್ರ ಹಾಕ್ತೀರಾ? ನಮ್ಮ ಹಸುಗಳು ಅದು ಹಳ್ಳಿಕರ್ ಕರುಗಳು ಇದೆ ಅಲ್ಲ, ಅವಕ್ಕೆ ಹಾಕ್ತಿವಿ ಅಷ್ಟೇ ಸರ್. ನಮ್ಮಲ್ಲಿ ಇರೋ ಪ್ರಾಣಿಗಳೇ. ಕೋಳಿ ಫಾರಂ ಎಲ್ಲ ಇದೆ ಇಲ್ಲಿ ನಮ್ಮ ಪಕ್ಕದಲ್ಲಿ, ಅವರೆಲ್ಲ ಕೋಳಿಗಳಿಗೆ ಹಾಕ್ತಾರೆ. ಯಾವ ತರ ಕೋಳಿ ಸರ್ ಅದು? ಸರ್ ಮಾಮೂಲಿ ನಾಟಿ ಕೋಳಿ, ತೋಟದಲ್ಲಿ ಫಾರಂ ಮಾಡಿದ್ದಾರೆ. ಅವಕ್ಕೆಲ್ಲ ಮಾಮೂಲಿ ತಿನ್ನಿಸ್ತಾರ ಅದನ್ನ ಹಾಕಿ. ಅಂದ್ರೆ ನೋಡಿ, ಹಸುಗಳಲ್ಲದೆ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇವರು ವೆಟ್ ಕೇಕ್ ಅನ್ನ ನೀಡ್ತಾ ಇದಾರಂತೆ ಸ್ನೇಹಿತರೆ. ಅದರಿಂದ ಒಳ್ಳೆ ಉತ್ತಮವಾದ ಫಲಿತಾಂಶವನ್ನ ಕಂಡುಕೊಂಡಿದ್ದಾರೆ. ಇವತ್ತು ಒಳ್ಳೆ ಒಂದು ಅರ್ನಿಂಗ್ಸ್ ಅನ್ನ ಮಾಡ್ತಾ ಇದಾರೆ. ಹಾಗಾಗಿ ಇವ್ರ ಹಸುಗಳು ಡೆವಲಪ್ಮೆಂಟ್ ಆಗಿದ್ ನೋಡಿ ನಾವೇ ಯಾಕೆ ವೆಟ್ ಕೇಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಇವರು ವೆಟ್ ಕೇಕ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ. ಸರ್ ಅದು ಲೋಡ್ ನಿಮ್ಗೆ ಎಲ್ಲಿಂದ ಬರುತ್ತೆ ವೆಟ್ ಕೇಕ್? ಸರ್ ನಾವು ಬಾಗಲಕೋಟೆಯಿಂದ ತರಿಸ್ತೀವಿ. ಹೌದಾ? ಓಕೆ ಓಕೆ. ಅಂದ್ರೆ ಅದು ಸ್ಟೋರೇಜ್ ಮಾಡಬಾರ್ದು, ಫ್ರೆಶ್ ಕೊಡ್ಬೇಕು ಅಂತೇಳಿ ವಾರ 2 ಲೋಡು 3 ಲೋಡು ತರಿಸ್ತಿರ್ತೀವಿ. ಸೇಲ್ ಆಗ್ತದೆ, ಚೆನ್ನಾಗಿ ಸೇಲ್ ಆಗ್ತಿದೆ. ಹೌದಾ? ಫ್ರೆಶ್ ಕೊಡ್ತಾ ಇರ್ತೀವಿ. ಸರ್ ಈಗ ವೆಟ್ ಕೇಕ್ ಬಂತು ಅಂದ್ಕೊಳ್ಳಿ, ಈಗ ಅದನ್ನ ಸುಮಾರು ಎಷ್ಟು ದಿನದವರೆಗೂ ನೀವು ಇಟ್ಕೋಬಹುದು ಅದನ್ನ? ಸರ್ ಒಂದ್ 15 ದಿನದಿಂದ 20 ಅವರೇಜ್ ಅದಕ್ಕೆ ಇದು ಟೈಮಿಂಗ್ಸ್ ಇರೋದು. ಅಷ್ಟೊಳಗೆ ಖಾಲಿ ಮಾಡ್ಬೇಕು. ಅಂದ್ರೆ ನಾವು ಏನೇ ವಾರಕ್ಕೆ 2 ಲೋಡ್ ಬರ್ತಾ ಇರುತ್ತಲ್ಲ, ಜನ ಏನ್ ಮಾಡ್ತಾರೆ ಫ್ರೆಶ್ ಸಿಗುತ್ತೆ ಅಂತ ತಗೊಂಡು ಹೋಗ್ತಾ ಇರ್ತಾರೆ ಅವಾಗ. ಈಗ ಬೆಳಿಗ್ಗೆ 2 kg, ಸಂಜೆ 2 kg. ಸರ್ ನಾವು ಒಟ್ಟಿಗೆ 3 ರಿಂದ 4 kg ಕೊಡ್ತೀವಿ ಒಂದ್ ಟೈಮಿಗೆ. ಕ್ಯಾಟ್ಲ್ ಫೀಡ್ 1 kg, ಇದೊಂದು kg.
ಏನೋ ಸಮಸ್ಯೆ ಕಂಡಿಲ್ಲ ಇಲ್ಲಿವರೆಗೂ. ತಿನ್ನಿಸ್ತಾ ಇದೀವಿ, ಹಾಲ್ ಕರಿತಾ ಇದೀವಿ. ಇವೆಲ್ಲ ಮನೇಲಿ ಹುಟ್ಟಿದ್ದ ಕರುಗಳೇ, ಪಡ್ಡೆಗಳು ಇದಾವೆ, ಓರಿಕರ ಬೀಜಕ್ಕಿರ್ಲಿ ಅಂತ ಸಾಕಿದೀವಿ. ಸರ್ ನೀವೀಗ ಈ ಬಿಸ್ನೆಸ್ ಮಾಡ್ತಿದಿರಲ್ಲ, ಯಾರಾದ್ರೂ ಈ ವಿಡಿಯೋ ನೋಡಿ ವೆಟ್ ಕೇಕ್ ಬೇಕು ಅಂತ ಕೊಡ್ತೀವಿ ಸರ್, ಯಾರು ಕೇಳಿದ್ರು ಕೊಡ್ತೀವಿ. ಯಾಕಂದ್ರೆ ಹೋಲ್ಸೇಲ್ ರೇಟ್ ಮಾಡ್ತೀವಿ. ರೈತರುಗಳು ಹಾಳಾಗ್ತಿರೋದೇ, ಹೈನುಗಾರಿಕೆಯಿಂದ ತುಂಬಾ ಜನ ಹಾಳಾಗಿದ್ದಾರೆ. ನಾನು ಹಾಳಾಗಿದ್ದೆ. ಇವಾಗ ಸ್ವಲ್ಪ ವೆಟ್ ಕೇಕ್ ಎಲ್ಲ ಸಿಕ್ಕಿದ್ಮೇಲೆ ಚೆನ್ನಾಗಿರೋದು. ಅಲ್ಗೆ ಎಲ್ಲ ಖರ್ಚು ಮಾಡ್ಕೊಂಡು ಹೊರಗಡೆ ಹೋಗಿ ದುಡಿದಂಗೆ ಸಮಸ್ಯೆಗಳು ನಾವು ಮಾಡ್ಕೊಂಡಿದ್ದು, ಸಾಲ ಎಲ್ಲ ಮಾಡ್ಕೊಂಡು. ಇವಾಗ ಇದೆಲ್ಲ ತಂದ್ ವೆಟ್ ಕೇಕ್ ಸಿಕ್ಕಿದ್ಮೇಲೆ ಸ್ವಲ್ಪ ನಾವು ಉದ್ದಾರ ಆಗಿದ್ದು, ಸಾಲ ತೀರ್ಸಿದ್ದು, ದುಡ್ಡು ಮಾಡ್ತಿರೋದು ಸ್ವಲ್ಪ ಇವಾಗ್ಲೇ ಸರ್ ನಾವು. ಸರ್ ಬನ್ನಿ ಬೇಕಾದ್ರೆ ನಮ್ದೊಂದು ವೆಟ್ ಕೇಕಿಂಗ್ ಗಾಡಿ ಬಂದಿದೆ, ಬನ್ನಿ ಬೇಕಾದ್ರೆ ಅಲ್ಲೇ ತೋರಿಸ್ತೀನಿ ಅದನ್ನ. ಖಂಡಿತ ಸರ್. ಇಲ್ಲಿ ಬಂದಿದ್ಯಾ ಗಾಡಿ? ಬಂದಿದೆ ಸರ್ ಇಲ್ಲಿ. ಓಕೆ ಸ್ನೇಹಿತರೆ, ಬನ್ನಿ, ವೆಟ್ ಕೇಕ್ ಒಂದು ಲೋಡ್ ಬಂದಿದೆ ಅಂತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಲ್ಲೇ ತೋರಿಸ್ತೀನಿ. ಸರ್ ಬನ್ನಿ, ಕರುಗಳು ಹಳ್ಳಿ ಕರುಗಳು ತಂದಿದೀವಿ ಒಂದ್ ಜೊತೆನ. ಇವೇನಾ ಕರುಗಳು ಹೇಳಿದ್ ನೀವು? ಇವೆ ಸರ್ ಹೇಳಿದ್ದು. ಇವನು ವೆಟ್ ಕೇಕ್ ಅಲ್ಲೇ ರೆಡಿ ಮಾಡ್ತಾ ಇರೋದು. ಚಿಕ್ಕ ಕರುಗಳು ತಂದು ವೀಕ್ ಇದ್ದಾವ್ ತಗೊಂಬಂದ್ ನಾವು ರೆಡಿ ಮಾಡ್ತಾ ಇರೋದು. ಅದರಿಂದ ಸಮಸ್ಯೆ ಆಗಿದ್ರೆ ಕರುಗಳು ಈ ತರ ಬಾಡಿ ಗ್ರೋತ್ ಎಲ್ಲ ಚೆನ್ನಾಗಿರ್ತಿರ್ಲಿಲ್ಲ. ಈಗ ಎಲ್ಲ ಚಕಟಿಗೆ ಅಂತ ರೆಡಿ ಮಾಡ್ತಾ ಇದೀವಿ. ರೆಡಿ ಮಾಡಿ ನಾವು ಪಿಚ್ಚಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಹಾಲಲ್ಲಿ ಕರುಗಳ ಹೆಸರಿಟ್ಟಿದ್ದೀರಾ ಸರ್? ಸರ್ ಇನ್ನು ಇಡ್ಬೇಕು. ಹೌದಾ? ಇನ್ನು ಹೆಸರನ್ನು ಇಟ್ಟಿಲ್ಲ. ಪಿಚ್ಚಿಗೆ ಹಾಕೋ ಟೈಮಲ್ಲಿ ಹೆಸರು ಇಡೋಣ ಅಂತ ಸುಮ್ನಿದೀವಿ. ನೋಡಿ ಸ್ನೇಹಿತರೆ, ಹಳ್ಳಿ ಕಾರ್ ತಳಿ ಮುದ್ದಾದ ಕರುಗಳು ಸಕ್ಕರೆಪಟ್ಟಣದ ಒಂದು ಅಗ್ರಹಾರ ಗ್ರಾಮದಲ್ಲಿ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಗೆ ಭಾಗವಹಿಸಕ್ಕೆ ತಯಾರಿ ಆಗ್ತಿದೆ. ನೋಡಿ ಈ ರಾಸುಗಳು, ಇವಕ್ಕೂ ಕೂಡ ವೆಟ್ ಕೇಕ್ ನೀಡ್ತಾ ಇದಾರಂತೆ. ಬನ್ನಿ ಇವರು ವೆಟ್ ಕೇಕ್ ಫಾರಮಿಗೆ ಹೋಗೋಣ. ಸರಿ ಬನ್ನಿ. ಸರ್ ನೋಡಿ, ಇದರಲ್ಲಿ ಏನು ಸಮಸ್ಯೆ ಇಲ್ಲ, ಸ್ಮೆಲ್ ಎಲ್ಲ ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಬೇರೆ ತರ ಯಾವ್ದೋ ಕೆಮಿಕಲ್ ಆಗ್ಲಿ ಏನೂ ಇಲ್ಲ. ಮೆಕ್ಕೆಜೋಳ ಅಕ್ಕಿ ಬಿಟ್ರೆ ಇನ್ನ ಬೇರೆ ಏನಿಲ್ಲ. ದನಗಳು ಇಷ್ಟಪಟ್ಟು ತಿಂತವೆ. ಹಾಕಿದಷ್ಟು ತಗೊಂಡೋಗ್ತಿದ್ದಂಗೆ ಫುಲ್ ಆತರಿತಿರ್ತವೆ ತಿನ್ನಕ್ಕೆ. ನೋಡಿ ಸರ್, ನಾವು ಸುಳ್ಳು ಗಿಳ್ಳು ಹೇಳಲ್ಲ. 48 kg ಬ್ಯಾಗ್ ಮಾಡ್ತೀವಿ. 50 kg ಅಂತ ಸುಳ್ಳು ಹೇಳ್ತಾರೆ. ನಾವು 48 kgನೇ ಮಾಡೋದು, 48 kgನೇ ಹೇಳೋದು. ತಗೊಂಡೋಗಿ ಗಾಡಿಗಳು ರೆಡಿ ಇದಾವೆ. ಈಗ ಗಾಡಿಗಳು ಫುಲ್ ಇವತ್ತೇ ಖಾಲಿ ಆಗ್ಬಿಡುತ್ತೆ, ಅಷ್ಟು ಸೇಲಿಂಗ್ ಇದೆ. ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿದೆ, ಹಂಗಾಗಿ ಜನ ಕಾಯೋದು ತಗೊಂಡೋಗಕ್ಕೆ. ಹೌದಾ ಸರ್? ನೋಡಿ, ಗಾಡಿ ಎನಿ ಟೈಮ್ ರೆಡಿ ಇರುತ್ತೆ. ನಮ್ ಗಾಡಿ ಬಂದ್ ಪ್ಯಾಕಿಂಗ್ ಆದ ತಕ್ಷಣ ಲೋಡಿಂಗ್ ಆಗಿ ಹೋಗ್ತಾ ಇರುತ್ತೆ. ಸಂಜೆ ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ ಗಾಡಿ ಕ್ಲಿಯರ್ ಆಗುತ್ತೆ. ಮತ್ ನಾಳೆ ಗಾಡಿ ಬೇಕೇ ಬೇಕಾಗುತ್ತೆ. ಹಂಗೇನಾರ ಸಮಸ್ಯೆ ಆಗಂಗಿದ್ರೆ ಇಷ್ಟು ಸೇಲಿಂಗ್ ಇರ್ತಿರ್ಲಿಲ್ಲ, ಇಷ್ಟು ಬೇಗ ಖಾಲಿನೂ ಆಗ್ತಾ ಇರಲಿಲ್ಲ ಚೀಲಗಳು. ಸಮಸ್ಯೆ ಏನಿಲ್ಲ, ಯೂಸ್ ಮಾಡ್ಬೋದು ಸರ್ ಎಲ್ಲರೂ. ವಾರದಲ್ಲಿ 3 ಲೋಡ್ ತರಿಸ್ತೀವಿ. 20 ಟನ್ನು, 25 ಟನ್ನು, 30 ಟನ್ನು, 15 ಟನ್ನು. ಅಂದ್ರೆ ಫ್ರೆಶ್ ಸಿಗ್ಲಿ ಅಂತ ಎನಿ ಟೈಮ್ ವಾರಕ್ಕೆ 2 ಸತಿ 3 ಸತಿ ತರಿಸ್ತಾ ಇರ್ತೀವಿ. ಈಗ ಎಷ್ಟು ಸರ್? ಈಗ ಎಷ್ಟು ಟನ್ ಬಂದಿದೆ ಈಗ? ಸರ್ ಇವತ್ತು 15 ಟನ್ ಬಂದಿದೆ. 15 ಟನ್ನು, 20 ಟನ್ನಿಂದ ಲೋಡಿ ಬಿಟ್ಟಿದೀವಿ. ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ ನಿಮ್ಮ ಹತ್ರ ಇದು? ಸರ್ ಏನ್ ಇವತ್ತು ಇಲ್ಲ ನಾಳೆ, 2 ದಿನ ಖಾಲಿ ಆಗುತ್ತೆ. ಕಸ್ಟಮರ್ಸ್ ತುಂಬಾ ಇದಾರೆ ಹಂಗಿದ್ರೆ? ಕಸ್ಟಮರ್ ತುಂಬಾ ಇದಾರೆ ಸರ್. ನಾವೇ ನಮ್ ದನಿ ತಿನ್ಸಕ್ಕೆ ಅಂತ ಹೊರಗಡೆಯಿಂದ ತಂದಿದ್ದು. ರಿಸಲ್ಟ್ ಚೆನ್ನಾಗಿರೋದಕ್ಕೆ ನಾವು ತಗೊಂಡ್ಬಂದು ನಮ್ ಫ್ರೆಂಡ್ ಸರ್ಕಲ್ಗೆಲ್ಲ ತಂದ್ಕೊಟ್ಟು ರಿಸಲ್ಟ್ ಚೆನ್ನಾಗಿರೋದಕ್ಕೆ ತರಿಸ್ತಾ ಜನಗಳಿಗೆ ಪಬ್ಲಿಕ್ ಆಗಿದೆ. ಇಲ್ಲಿವರೆಗೂ ಯಾರ ಹತ್ರನೂ ಹೋಗಿ ಹಾಕ್ರಿ ಅಂತ ಹೇಳಿರ್ಲಿಲ್ಲ. ಬರ್ತಾ ಜನ ಜಾಸ್ತಿ ಆಗಿ ಇವಾಗ ಸ್ವಲ್ಪ ಪಬ್ಲಿಕ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಕಡಿಮೆ ರೇಟ್ ಸಿಗುತ್ತಲ್ಲ, ಜನಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇದೀವಿ ಅಷ್ಟೇ ಸರ್. ಸರ್, ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ ನಂಬರ್ ಹೇಳಿ ಸರ್. ನಮ್ ನಂಬರ್ ಹೇಳ್ತೀನಿ, 6361 313830.
ಸರ್ ಈ ನಂಬರಿಗೆ ಕಾಲ್ ಮಾಡಿದ್ರೆ ನೀವು ಹೋಮ್ ಡೆಲಿವರಿ ಮಾಡ್ತೀರಾ? ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಅಂದ್ರೆ ನಮಗೆ ಬಾಡಿಗೆ ವರ್ಕೌಟ್ ಆಗಿದ್ರೆ ನಾವು ಹೋಲ್ಸೇಲ್ ರೇಟಿಗೆ ಕೊಡೋದು, ನಾವು ತೀರಾ ಲಾಭ ಇಡಕ್ ಹೋಗಲ್ಲ, ಕೊಡ್ತೀವಿ. ಒಟ್ಟಿಗೆ ಬಾಡಿಗೆ ಅನುಕೂಲ ಹಂಗೆ ರೇಟ್ ಮಾತಾಡ್ಕೊಂಡು ಅವ್ರಿಗೆ ಸಪ್ಲೈ ಕೊಡ್ತೀವಿ. ಸರ್ ಈಗ ನೀವು ಸಕ್ಕರೆ ಪಂಡದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತ ಅಗ್ರ ಗ್ರಾಮದಲ್ಲಿ ಇದ್ದೀರಾ. ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟರ್ ದೂರದವರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೊಡ್ತೀರಾ? ಸರ್ ನಾವು ಸಾಗರದವರೆಗೂ ಕೊಡ್ತಾ ಇದೀವಿ. ಸಾಗರ, ಬೇಲೂರು, ಹಳೇಬೀಡು, ಹಾಸನ್ನು, ಆಮೇಲೆ ಈ ಕಡೆ ಬಾಣಾವರ, ಗಣಸಿವರೆಗೂ ಕೊಟ್ಟಿದೀವಿ, ಕೊಡ್ತಾನು ಇದೀವಿ ಈಗಲೂ. ಅರಸೀಕೆರೆ, ಗಣಸಿ. ಸರ್ ಹಂಗಂದ್ರೆ ನಿಮ್ಮ ಊರಿಂದ ಒಂದು 70 ಕಿಲೋಮೀಟರ್ ತನಕ ಡೆಲಿವರಿ ಮಾಡ್ತೀರಾ? ಮಾಡ್ತೇವೆ ಸರ್, ಆಗುತ್ತೆ. 100-150 ಆದ್ರೂ ಡೆಲಿವರಿ ಕೊಡ್ತೀವಿ, ಹಂಗೇನಿಲ್ಲ. ಏನು ಅಂದ್ರೆ ಅದೇ ಒಂದ್ಸತಿ ನಮಗೆ ಬಾಡಿಗೆಗೆ ವರ್ಕೌಟ್ ಆಗಂಗಿದ್ರೆ ಅಂದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಕೊಟ್ಟಷ್ಟುವೆ ಸಪ್ಲೈ ಕೊಡ್ತಾ ಇರ್ತೀವಿ. ಅಂದ್ರೆ ಫ್ರೆಶ್ ಸಿಗುತ್ತೆ, 1 ತಿಂಗಳು-ಗಟ್ಲೆ 15 ದಿನಗಟ್ಲೆ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ವಾರಕ್ಕೊಂದ್ಸತಿ ಬೇಕು ಅಂದ್ರೆ ಸಪ್ಲೈ ಕೊಡ್ತಾ ಇರ್ತೀವಿ. ಖಂಡಿತ ಸರ್. ಇದು ಇವರ ಒಂದು ಮಾಹಿತಿ ಸ್ನೇಹಿತರೆ. ಇವರು ಈ ರೀತಿಯಾಗಿ ಹಾಲ್ ಕರೆಯಕ್ಕೆ ಈ ವೆಟ್ ಕೇಕ್ ಕಾರಣ ಅಂತ ಹೇಳ್ತಿದ್ರೆ, ನಿಮಗೆ ಏನಾದ್ರೂ ವೆಟ್ ಕೇಕ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಗುಣಮಟ್ಟದ ಒಂದು ಆಹಾರವನ್ನ ಖರೀದಿ ಮಾಡಿ ಅಂತೇಳಿ ಇವ್ರು ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ, ಇದು ವೆಟ್ ಕೇಕ್ ಕುರಿತಂತೆ ಒಂದು ಮಾಹಿತಿ. ಇಲ್ಲಿ ಸುಮಾರು ಹಸುಗಳು, ಸುಮಾರು ಒಂದು 15-16 ರಾಸುಗಳನ್ನ ಕಟ್ಟಿದ್ದಾರೆ. ಈ ರಾಸುಗಳು ಇವರಿಗೆ ಇವತ್ತು ತಮ್ಮ ಒಂದು ದುಡಿಮೆಯಲ್ಲಿ ಜೊತೆಯಾಗಿ ನಿಂತಿದ್ದಾವೆ ಸ್ನೇಹಿತರೆ. ಅದಕ್ಕೆ ಕಾರಣ ಈ ವೆಟ್ ಕೇಕ್ ಅಂತ ಹೇಳ್ತಿದ್ದಾರೆ. ನೋಡಿದ್ರಲ್ಲ, ಈ ಒಂದು ಫಾರಂ ಇಷ್ಟವಾಗಿದ್ರೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಇದೇ ರೀತಿಯಾದ ವಿಡಿಯೋ ನೋಡಲು ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ